ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ನಮಸ್ಕಾರ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಹಾಯ್ ಮಾಡೋರಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೇಳು ಹೇಳಲ್ಲ ಅಂತವ್ರು. ಊರಿಗೆ ಹೇಳ್ಕೊಡ್ತಾ ಇದ್ದೀರಾ? ಇದು ಬರ್ತ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಎಲ್ಲರೂ ಎದ್ದು ಸ್ವಲ್ಪ ಜನ ಫ್ರೆಶ್ ಅಪ್ ಆಗಿದ್ವಿ, ಇನ್ನೂ ಸ್ವಲ್ಪ ಜನ ಫ್ರೆಶ್ ಅಪ್ ಆಗಬೇಕಿತ್ತು. ಅವರೆಲ್ಲ ಆಗ್ತಾಯಿದ್ರು. ಫಂಕ್ಷನ್ ನಡೀತಿದ್ದು ಚೌಟ್ರಿಲಿ, ಐ ಮೀನ್ ಹಾಲಲ್ಲಿ, ಚನ್ನರಾಯಪಟ್ಟಣದ ಕುಂದೂರು ಮಠ ಅಂತ ಪ್ಲೇಸು, ಅಲ್ಲಿ ನಡೀತಾ ಇದ್ದಿದ್ದು. ಅಲ್ಲಿ ಫಂಕ್ಷನ್ ಇದ್ದಿದ್ದು 11 ಗಂಟೆಗೆ. ಹಾಗಾಗಿ ನಾವು ಸ್ವಲ್ಪ ಮುಂಚೆನೇ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಎಲ್ಲರೂ ರೆಡಿ ಆಗಿದ್ವಿ. ಇನ್ನು ಮಿಕ್ತವರೆಲ್ಲ ನಿಧಾನಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಹುಡುಗರುಗಳೆಲ್ಲರೂ ಹೊರಟಿದ್ವಿ. ಈಗಲೇ ನಾವು ಹೊರಟಿದ್ದು 7 ಗಂಟೆಗೆ. ಇಷ್ಟು ಬೇಗ ರೆಡಿ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಒಬ್ಬರು ರಿಲೇಷನ್ ಮನೆ ಇತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಫಸ್ಟು ರಿಲೇಷನ್ ಮನೆ ಹತ್ರಕ್ಕೆ ಡ್ರಾಪ್ ಹಾಕಿಸ್ಕೊಂಡ್ವಿ. ಎಲ್ಲರೂ ರೆಡಿ ಆಗ್ತಾಯಿದ್ರು. ನಂದು ಸ್ವಲ್ಪ ಬೇಗ ಮುಗೀತು ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ, ಬನ್ನಿ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ರಿಲೇಷನ್ ಮನೆ ಹತ್ರದಿಂದ ಹಾಲಿಗೆ 3 to 4 ಕಿಲೋಮೀಟರ್ಸ್ ಇತ್ತು. ಅವ್ರಿಗೆ ಫೋನ್ ಮಾಡಿದ್ದು, ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಅವ್ರು ಬಂದರು. ಇಲ್ಲಿಂದ ಚೌಟ್ರಿಗೆ ಹೋದ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಮಮ್ಮಿ, ದೊಡ್ಡಮ್ಮ, ಅಕ್ಕಂದಿರು ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ಬೆಳಗ್ಗೆ 5:30 ಬಸ್ಸಿಗೆ ಹತ್ತಿ ಕುಂದೂರು ಮಠಕ್ಕೆ 9:30 ಅನ್ನಂಗೆ ಬಂದಿದ್ದರು. ಎಲ್ಲರೂ ತಿಂಡಿ ಕೂತಿದ್ರು. ನಾವು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಆಮೇಲೆ ಹೊರಗೆ ಬಂದ್ವಿ. ನೋಡು, ನಿಂದೆ ವಿಡಿಯೋ ನೋಡಲಿ. ಎಷ್ಟು ಸಲ ಮುಖ ಮುಚ್ಕೋತಾನೆ, ಒಂದು ಸಲ ತೋರ್ಸಕ್ಕಲ್ಲ. ಮಾಡಾಯ್ತು ಅವ್ನು ಹಂಗೆಲ್ಲ ಏನು ಮಾಡಲ್ಲಪ್ಪ. ಅವ್ನು ಹಾಯ್ ಮಾಡ್ತಾನೆ. ಕುಶಾಲ್ ಹಾಯ್ ಮಾಡ. ದೂರದಿಂದ ಹಿಡಿದ್ಬಿಟ್ಟು ನಮ್ಮ ಅಣ್ಣ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ಬಾರ್ಬಿ ಗರ್ಲ್ ಥೀಮಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಹೇಳಿದರು. ಇನ್ನೊಂದು ಚೂರು ಕಂಪ್ಲೀಟ್ ಆಗಬೇಕಿತ್ತು ಡೆಕೋರೇಷನು, ಅದನ್ನು ಮುಗಿಸ್ತಾಯಿದ್ರು. ಅಷ್ಟೊತ್ತಿಗೆ ನನ್ನ ತಂಗಿ ಫೋಟೋಶೂಟ್ ಮಾಡಿಸ್ಕೊಂಬರೋಣ ಪಾಪುದೆಲ್ಲ ಅಂತ ಅಂದ್ಲು ಅಂತ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲಿ ಇದ್ದಿದ್ದ ಪ್ಲೇಸಿಗೆ ಹೋಗಿ ಫೋಟೋಶೂಟ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಅಷ್ಟೊತ್ತಿಗೆ ಡೆಕೋರೇಷನು ಸಹ ಕಂಪ್ಲೀಟ್ ಆಗಿತ್ತು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಇನ್ನೂ ಸ್ವಲ್ಪ ಜನ ಕೆಲವ್ರು ಬರೋರಿದ್ದರು. ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಕೇಕ್ ತಂದಿದ್ದಾರೆ, ಅಷ್ಟೊಂದು ದುಡ್ಡು ಕೊಟ್ಟು ಕೇಕ್ ತಂದಿದ್ದಾರೆ. ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ತಂದಿಲ್ಲ ಬರ್ತ್ಡೇಗೆ. ಇನ್ನೇನು ಫಂಕ್ಷನ್ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಎಲ್ಲರೂ ಸ್ಟೇಜ್ ಮೇಲೆ ಹೋದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಾಮೂಲಿ ಇದೇ ಇರತ್ತಲ್ಲ ಎಲ್ಲ ಫಂಕ್ಷನಲ್ಲೂ ಒಂದು ರೌಂಡ್ ಎಲ್ಲರದು ಫೋಟೋಶೂಟ್ ಮುಗಿಸಿ ಮತ್ತು ನೆಕ್ಸ್ಟು ನಮ್ಮ ಚಿಕ್ಕಿ ಗಿಫ್ಟ್ ತಂದಿದ್ರು ಮೊಮ್ಮಗಳಿಗೋಸ್ಕರ ಅಂತ, ಅದನ್ನು ಕೊಡ್ತಾಯಿದ್ರು. ತಡಿಯೋ ಕೈ ತೆಗೆಂಟಿ ಹಾಂ, ಹೋಗು ಕೊಡೋಗ. ಯಾರ ಕೊಡೋದು? ಅಪ್ಪಾಜಿ, ಚಿನ್ನದ ನೆಕ್ಲೆಸ್ ಹಾಕ್ತಿದ್ಯಾ? ನಿನ್ನ ಅಭಿಪ್ರಾಯ ಹೆಂಗ್ ಅನಿಸ್ತಾ ಇದೆ? ನೀ ಗೋಲ್ಡ್ ರೇಟಲ್ಲೂ ಈ ಚಿನ್ನ ಹಾಕ್ತಾ ಇದೆಯಲ್ಲ, ನೆಕ್ಸ್ಟು ವಿಡಿಯೋನ ರಾ ಕಂಟೆಂಟ್ ಹಾಗೆ ಹಾಕ್ತೀನಿ ನೋಡಿ. ನಾನಂತೂ ಎಡಿಟ್ ಮಾಡ್ಬೇಕಾದ್ರೆ ಸಖತ್ನ ಗಾಡಿದ್ದೀನಿ. ಎಷ್ಟೋ ಕ್ಲಿಪ್ಗಳನ್ನು ಡಿಲೀಟ್ ಸಹ ಮಾಡಿದ್ದೀನಿ. ವಿಡಿಯೋ ಲೆಂತ್ ಆಗೋಯ್ತು ಅಂತ ಅಂದ್ಬಿಟ್ಟು. ನಿಮಗೂ ಇಷ್ಟ ಆಗತ್ತೆ ಅನ್ಕೋತೀನಿ, ನೋಡ್ಕೊಬನ್ನಿ. ಚಿನ್ನ ಸರ ಹಾಕಿದ್ಯಲ್ಲ, ನಿನ್ನ ಅಭಿಪ್ರಾಯ ಹೇಳು. ನನ್ನ ಅಭಿಪ್ರಾಯ ನಮ್ಮ ಅಪ್ಪ ಅಮ್ಮ ಶ್ರಮ ಎಲ್ಲ ನಮ್ದೇನು ಆಶೀರ್ವಾದ. ಇದು ಕರೆಕ್ಟಾಗಿ ಮಾತು. ಸೂಪರ್. ನೀವೇನಾರ ಹೇಳಕ್ಕೆ ಇಷ್ಟಪಡ್ತೀರಾ ರತ್ನ ಅವರು? ಹೌದು, ನನ್ನ ಮೊಮ್ಮಗಳ ಅತಿಯಾದ ಪ್ರೀತಿ ಮತ್ತು ಮುದ್ದಿನಿಂದ ಒಬ್ಬಳೇ ಮೊಮ್ಮಗಳು, 2 ಗಂಡು ಮಕ್ಕಳಿದ್ದಾರೆ. ಆಸೆ ಪಟ್ಟಂಗೆ ಮೊಮ್ಮಗಳಾದ್ಲು ಅಂತ ಖುಷಿಗೆ ಮಾಡಿಸಿದ್ವಿ. ಆದರೆ ಯಾವುದೂ ಕಟ್ ಮಾಡಬೇಡ. ಇಲ್ಲ ನಿಂದು ವಾಯ್ಸ್ ಹಂಗೆ ಹಾಕೋದು, ವೈರಲ್ ಆಗಬೇಕು ವಿಡಿಯೋ. ಯಾಕೆ ಅಷ್ಟು ಕೆಟ್ಟದಾಗಿದೆಯಾ? 80% ಬರಬೇಕಪ್ಪ ದುಡ್ಡು ವಾಯ್ಸ್ ಮೇಕ್ ಅವರಿಗೆ. ಮೇಡಮ್, ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ನಿಮಗೆ ಯಾಕೆ ಹೊಟ್ಟೆ ಕಿಚ್ಚು ಅನ್ನಿಸ್ತಿಲ್ವಾ? ಇಲ್ಲ ಹೊಟ್ಟೆ ಕಿಚ್ಚೆಲ್ಲ ಪಡೋದೇ ಇಲ್ಲ. ಎಲ್ಲರೂ ಬೆಳಿಬೇಕು, ಅದರಲ್ಲಿ ಏನಿದೆ?
ನಿಮಗಂತೂ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳೆಸ್ತಾ ಇಲ್ಲ, ನನ್ನ ಯೂಟ್ಯೂಬ್ ಚಾನಲ್ ಬೆಳೆಸ್ತಾ ಇದ್ದೀರಾ. ನಿಮಗೆ ಹೃದಯ ಮುಷ್ಟಿ ಎಷ್ಟು ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹೃದಯ ನನ್ನ 2 ಮುಷ್ಟಿ ಅಷ್ಟು ಜಾಸ್ತಿ ಇದೆ. ಒಂದು ಎಕರೆ ಒಂದ್ ಎಕರೆ ಮೇಲೆ 1 ಕುಂಟೆ ಜಾಸ್ತಿ ಇದೆ. ಪ್ರೋತ್ಸಾಹ ಮಾಡ್ತಾ ಇರಿ, ಬೆಳೆಸ್ತಾ ಇರಿ, ಬಡವ್ರನ್ನ ಬೆಳೆಯಕ್ ಬಿಡಿ ಫ್ರೆಂಡ್ಸ್. ನಾವು ಬೆಳೆಸ್ತೀವಿ, ನಾನು ಕೇಳ್ಕೊಳ್ಳೋದು ಇನ್ನೇನು ಇಲ್ಲ. ಬೆಳೆಸ್ತೀವಿ. ಬೆಳೆಸ್ತಾ ಇರೋದಕ್ಕೆ ತಾನೇ ನಿಮ್ಮನ್ನ ನೋಡಕ್ಕೆ ಅಮೇರಿಕಾದಿಂದ ಬಂದಿದೀವಿ. ಅಲ್ಲ, ಡೆಲ್ಲಿ. ಇಲ್ಲಿ ಅಂದ್ರೇನು ಅಮೇರಿಕ ಅಂದ್ರೇನು 2 ಫ್ಲೈಟಲ್ಲೇ ಬರುತ್ತಾನೆ. ಬಸ್ಸಲ್ಲಿ ಬರ್ತಾರಂತೆ ಅಮೇರಿಕದಿಂದ. ನಮ್ಮ ಹತ್ರ ಬಸ್ಸಲ್ಲಿ ಬರಕ್ ಕಾಸಿಲ್ಲ, ನಾವು ಏರೋಪ್ಲೇನಲ್ಲೇ ಬರೋದು ಮೇಡಮ್. ನೀವ್ಯಾವಾಗ ಬಸ್ಸಲ್ಲಿ ಬಂದ್ರಿ ಮೇಡಮ್ ಡೆಲ್ಲಿಯಿಂದ? ರೆಡ್ ಬಸ್, ಕೆಂಪಸ್, ನಮಗೆ ಕೆಂಪಸ್ ಅಂದ್ರೆ ಇಷ್ಟ ಇಲ್ಲ ಮೇಡಮ್. ಯೂಟ್ಯೂಬ್ ಸಂಜನಾ ಅವ್ರು ನಿಮ್ಗೆ ಏನಾಗಬೇಕು? ಅವಳು ನಮ್ಮ ಅತ್ತೆ ಮಗಳು. ನಿಮ್ಗೆ ಅವಳು ಯೂಟ್ಯೂಬು ಅವೆಲ್ಲ ಇಷ್ಟ ಆಯ್ತಾ? ಕರೆಕ್ಟಾಗಿ ಹೇಳ್ಬೇಕು ಹೇಳಿ. ಅವಳು ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸ್ಗಳು ನೋಡಿಲ್ಲ, ಹಂಗಾಗಿ ಸ್ವಲ್ಪ ಫ್ರೀ ಆಗಿದ್ದೀವಿ. ಇನ್ಮೇಲಿಂದ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡಿ, ವಿಡಿಯೋಗೆ ಗಂಟೆ ಹೊಡೀರಿ. ಕೇಕ್ ಹೆಂಗಿದೆ ಸಚಿನ್ ಮಗಳವ್ರೆ? ಅಯ್ಯೋ ಕಾಲಿನ ಮಗಳವ್ರೆ, ಚೆನ್ನಾಗಿದ್ಯಾ? ರೆಡ್ ವೆಲ್ವೆಟ್ಟು. ಹಾಂ, ಕೇಕ್ ರಿವ್ಯೂ ಇಲ್ಲ, ರಿವ್ಯೂನಾ ನೀನು ಮಾಡು, ಹೇಳು. ಕೇಕ್ ರಿವ್ಯೂ ಕೊಡು, ಹೇಗಿತ್ತು ಕೇಕು? ಯಾವ ಫ್ಲೇವರ್ ಅಂತ ಗೊತ್ತಾಗಿಲ್ಲ. ರೆಡ್ ವೆಲ್ವೆಟ್ಟು ಚೆನ್ನಾಗಿತ್ತಾ? ಗೊತ್ತಾಗಿಲ್ಲ. ನಾನು ಒರ್ಸಿಲ್ಲ ಏನಿಲ್ಲ, ನೀನು ಸುಮ್ಮನೆ ಒರ್ಸ್ಬೇಡ. ನೀನು ಆ ಕ್ರೀಮ್ ತಲೆ ಕೆಡ್ಸ್ಕೊಳ್ಳಲ್ಲ. ಎಲ್ಲರಿಗೂ ಕಂಟೆಂಟ್ ಮಾಡ್ತಿದ್ದಲ್ಲ ಅಷ್ಟೇ, ನೀನೇ ಕಂಟೆಂಟ್ ಆಗೋಗಿದ್ಯಾ? ತಾನಾಗೈತೆ. ಮಗ ಅಲ್ಲ, ಮಗ ನಮ್ಮ ಚಿಕ್ಕಮ್ಮನ ಮಗ. ಮೊಬೈಲ್ ಕ್ಯಾಮ್ರಾ ರೌಂಡಿಗಿದ್ಮೇಲೆ ಫೋಟೋ ತೆಗೆದ್ಮೇಲೆ ಯಾಕೆ ರೆಕ್ಟ್ಯಾಂಗಲ್ ಅಲ್ಲಿ ಬರುತ್ತೆ? ಬ್ಯಾಕ್ ಗ್ರೌಂಡು ರೆಕ್ಟಾಂಗಲ್ ಇರಲ್ಲ, ಅದಕ್ಕೆ ಆಪಲ್ ಬಿದ್ದಾಗ್ಲೇ ಗುರುತು ಆಕರ್ಷಣೆ ಇದೆ ಅಂತಾನೆ, ಯಾಕೆ ಬೇರೆ ಹಣ್ಣು ಬಿದ್ದಾಗ ಗೊತ್ತಾಗ್ಲಿಲ್ವಂತ? ಅವ್ನು ಬೇರೆ ಮರದ ಕೂತಿರ್ಲಿಲ್ವಲ್ಲ, ಅವ್ನು ಆಪಲ್ ಮರದ ಕೆಳಗೆ ತಾನೇ ಕೂತಿದ್ದ. ಕೊಡ್ತಾರಲ್ವಾ? ಒಬ್ಬ ಕುರುಡ ಕುಂಟ, ಮತ್ತೆ ಇನ್ನೊಂದು ಕಿವುಡ ಮೂರು ಜನರು ಅಷ್ಟು ದೂರ ನಿಂತಿದ್ದಾರೆ. ಮರ ಇರುತ್ತೆ, ಒಂದು ಹಳ್ಳಿ ಮರ ಇರುತ್ತೆ. ಹಳ್ಳಿ ಮರಕ್ಕೆ ಕಲ್ಲು ಹೊಡೆದಾಗ ಕೆಳಗೆ ಮಾವಿನ ಹಣ್ಣು ಬೀಳುತ್ತೆ. ಅದ್ರಲ್ಲಿ ಯಾರು ಬಂದು ಫಸ್ಟ್ ತಗೋತಾರೆ? ನಿನ್ ಗಂಡ ಏನಾರು ಅರಳಿ ಮರದಲ್ಲಿ ಮಾವಿನ ಮರ ಉದ್ರಕ್ಕ ಏನಾರು ಮರ ಇದ್ರೆ ಬಂದು ಯಾವನಾರು ಕಿತ್ಕೊಳ್ತಾರೆ. ಮದ್ವಾ ಇಲ್ಲಿ ಕೇಳ, ಮಾತಾಡ್ಬೇಕು ಅಲ್ಲ, ಏನ್ ತಗೋಬೇಕು ಅಂದ್ರು ಕಾಸು ಬೇಕು. ಫಸ್ಟ್ ಕಾಸನ್ನ ಯಾರು ಕಂಡಿಡಿದ್ರು? ನಮ್ಮ ಅಪ್ಪ ಕಂಡಿಡಿದ್ರು. ನಿಮ್ಮ ಅಪ್ಪಂಗೆ ಯಾರು ಕಾಸು ಕೊಟ್ಟರು? ಗಾಂಧೀಜಿ. ನಿಮ್ಮ ಅಪ್ಪಂಗೆ ಯಾರು ಹೇಳ್ಕೊಟ್ರು? ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ತರಲೆ ಕ್ವಶನ್ಸ್ಗಳನ್ನೆಲ್ಲ ಕೇಳಿಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ನಗಾಡಿ ಸಾಕಾಗಿ ನೆಕ್ಸ್ಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಎಲ್ಲರೂ. ಮಾಡವ ನಿಂದ್ರಲ್ಲಿ ಏನಾಯ್ತು ಅಂತ ಮಾಡೋಣ. ನಂದ್ರಲ್ಲಿ ಮಾಡು, ನನ್ನನ್ನು ಮಾಡಬೇಡ. ಇನ್ನು ಊಟ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ದೂರದಿಂದ ಬಂದಿದ್ದವ್ರಿಗೆಲ್ಲರಿಗೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೊರಟರು. ಅವರಿಗೆಲ್ಲ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬಂದು ಈ ಕಡೆ ಇನ್ನು ನಮ್ಮ ಅಮ್ಮ, ದೊಡ್ಡಮ್ಮ, ಅಕ್ಕ ಅವರೆಲ್ಲರೂ ಸಹ ಭದ್ರಾವತಿಯಿಂದ ಬಂದಿದ್ರಲ್ಲ, ಅವರು ರಿಟರ್ನ್ ಹೋಗ್ತಾಯಿದ್ರು. ಅವ್ರಿಗೂ ಬಸ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಹೊರಡ್ತೀವಿ ಅಂತ ಅವರು ಹೊರಟರು. ಸೈಡಿಗೆ ಬಾ, ನಿನ್ ತಲೆ ತೋರಿಸ್ಕೊಂಡು ಪಪ್ಪಂಗತ್ತಿಸು. ಅವರಿಗೆಲ್ಲ ಬಾ ಹೇಳಿ ಇನ್ನು ನಾವು ಮತ್ತೆ ಮನೆ ಕಡೆ ವಾಪಸ್ ಹೊರಟಿದ್ವಿ. ನಾವು ಚನ್ನರಾಯಪಟ್ಟಣಕ್ಕೆ ಹೊರಟಿದ್ವಿ, ಯಾಕಂದರೆ ನಾವು ಇನ್ನೂ 2 ಡೇಸ್ ಇಲ್ಲೇ ಇರೋ ಪ್ಲ್ಯಾನ್ ಇತ್ತು. ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಗಾಡೀಲಿ ಹೋಗ್ತಾ ಇದ್ವಿ. ಹಾಗಂತ ಹೇಳ್ತೀನಿ ಅಂತ ಅಂದ್ಕೋಬೇಡಿ, ಬೇರೆ ಎಲ್ಲ ಕಾರ್ಗಳೆಲ್ಲ ಫುಲ್ ಆಗಿತ್ತು, ನಮಗೆ ಮಿಕ್ಕಿದ್ದು ಒಂದೇ ಲಾಸ್ಟಿಗೆ. ಹಾಗಾಗಿ ಚೇಂಜ್ ಇರತ್ತಲ್ಲ ಅಂತ ಅಂದ್ಬಿಟ್ಟು
ಬಂದ್ವಿ. ಆಮೇಲೆ ಮಧ್ಯ ದಾರಿಗೆ ಬರ್ತಾ ಬರ್ತಾ ಫುಲ್ ಮಳೆ ಶುರು ಆಯಿತು. ಮಳೇಲಿ ನೆನ್ಕೊಂಡು ಹಂಗೂ ಹಿಂಗೂ ಮನೆ ಸೇರಿದ್ವಿ. ಇದು ಇವತ್ತಿನ ಇಷ್ಟು ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದ್ಯಾನ್ ಫೀಲ್ ಎವರಿ ಮೂಮೆಂಟ್. ಬಾಯ್.